ಹರಿಹರ ತಾಲೂಕು ಆಡಳಿತ ವತಿಯಿಂದ ಆಡಳಿತ ಕಚೇರಿಯಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜ್ರವರ 287ನೇ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಬಿಪಿ ಹರೀಶ್, ವಕೀಲರಾದ ಶಶಿನಾಯಕ್, ತಾಲೂಕು ದಂಡಾಧಿಕಾರಿ ಸಂತೋಷ್ ಕುಮಾರ್, ಹೇಮಂತ್, ರಿಯಾಜ್, ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ಸಮಾಜದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಎಸ್ಎಂ ಜಾಕೀರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹರಿಹರೇಶ್ವರ ಸ್ವಾಮಿ ಮಾನವ ಕುಲಕ್ಕೆ ಒಳ್ಳೆಯದನ್ನು ಮಾಡಲಿ, ನಮ್ಮ ನಾಡಿಗೆ ಉತ್ತಮ ಮಳೆ ಬೆಳೆಯಾಗಿ ನಮ್ಮ ನಾಡು ಅಭಿವೃದ್ಧಿ ಹೊಂದುವಂತಾಗಲಿ ಅಂತೇಳಿ ಎಲ್ಲ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇದೇ ಸಂದರ್ಭದಲ್ಲಿ ಶ್ರೀ ಸಂತ ಸೇವಾಲಾಲರ ಜಯಂತಿಯನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸಂತ ಸೇವಾಲಾಲ್ರವರು ಗುಡ್ಡಗಾಡು ಜನಾಂಗದ, ಅದರಲ್ಲೂ ಅತಿ ಹಿಂದುಳಿದ ಜನಾಂಗಕ್ಕೆ ದುಶ್ಚಟಗಳಿಂದ ದೂರವಿರ್ರಿ, ಶೈಕ್ಷಣಿಕವಾಗಿ ಮುಂದೆ ಬನ್ನಿ ಅಂತಕ್ಕಂಥ ವಿಚಾರವನ್ನ ಪಾದಯಾತ್ರೆ ಮೂಲಕ ಬಹಳಷ್ಟು ಜನರಿಗೆ ತಿಳಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದಂಥ ಮಹಾ ತ್ಯಾಗಿ. ಹಾಗಾಗಿ ಎಲ್ಲರಿಗೂ ಶಿವರಾತ್ರಿ ಹಾಗೂ ಶ್ರೀ ಸಂತ ಸೇವಾಲಾಲ್ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ಧನ್ಯವಾದ. ಈ ದಿನ ನಾವು ಬಹಳ ಸಂತೋಷದಿಂದ, ಸಡಗರದಿಂದ, ಅತಿ ಚಿಕ್ಕದಾದರೂ ಬಹಳ ಸಂತೋಷದಿಂದ ಮನಪೂರ್ವಕವಾಗಿ ನಾಡು ಕಂಡಂಥ ಸಂತರು ಸಂತ ಸೇವಾಲಾಲ್ ಜಯಂತಿಯನ್ನು ನಾವು ಈ ದಿನ ಅತ್ಯಂತ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂತರು ಅವರ ಕೃಪಾ ಕಟಾಕ್ಷ ನಮ್ಮ ಮೇಲಿರಲಿ, ನಾಡಿನಾದ್ಯಂತ ಸಕಾಲಕ್ಕೆ ಮಳೆ ಬೆಳೆಯಾಗಲಿ, ಜಾತಿ ವೈಷಮ್ಯ ತೊಲಗಲಿ, ಎಲ್ಲರೂ ಮಾನವ ಕುಲ ಒಂದೇ ಎನ್ನುವಂಥ ಮಾತನ್ನು ಆ ಸೇವಾಲಾಲ್ ಮಹಾರಾಜರು ಏನು ನಮ್ಮನ್ನು ನೀಡಿದ್ದಾರೆ. ಕೆಟ್ಟ ಚಟಗಳನ್ನು ದೂರ ಮಾಡೋಣ, ಜೊತೆಗೆ ಎಲ್ಲ ಜಾತಿ ಧರ್ಮ ಪಂಗಡಗಳನ್ನು ಬದಿಗೊಟ್ಟಿ ನಾವೆಲ್ಲರೂ ಒಂದೇ ಎನ್ನುವಂಥ ಅವರ ಆದರ್ಶವನ್ನು ಕಲಿಸಿದ್ದಾರೆ. ಅದನ್ನು ನಾವು ಪಾಲನೆ ಮಾಡೋಣ. ಅದರ ಜೊತೆಗೆ ಈ ದಿನ ಮಹಾಶಿವರಾತ್ರಿ, ದೇಶಾದ್ಯಂತ ಈ ದಿನ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ನನ್ನ ಹಿಂದೂ ಬಾಂಧವರಿಗೆ ಮಹಾಶಿವರಾತ್ರಿಯ ಶುಭಾಶಯವನ್ನು ಸಲ್ಲಿಸುತ್ತಾ ನಾನು ಮಾತು ಮುಗಿಸ್ತೇನೆ. ಸಂತ ಸೇವಾಲಾಲ್ ಜಯಂತಿಯ ಶುಭಾಶಯಗಳು ಕೋರುತ್ತಾ ಎಲ್ಲ ಜನರಿಗೂ ಒಳ್ಳೇದ್ ಮಾಡ್ಲಿ, ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕೋರ್ತೇನೆ. ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 278ನೇ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯ ಕೊಡ್ತಾ ಹಾಗೂ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯ ಕೊಡ್ತಾ, ಈ ಎರಡು ಹಬ್ಬವನ್ನ ನಾವು ಶ್ರೀ ಸಂತ ಶಿವರಾತ್ರಿ ಜಯಂತಿಯನ್ನ ಅಂದ್ರೆ ಹಬ್ಬ ಅಂತೇಳಿ ಆಚರಣೆ ಮಾಡ್ತೀವಿ. ಈ ಎರಡು ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಈ ದಿನ ಒಂದೇ ದಿನದಲ್ಲಿ ಬಂದಿರೋದು ನಮ್ಮ ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ದಿನ ಇಡೀ ಬುಡಕಟ್ಟು ಜನಾಂಗ ಮತ್ತು ಹಿಂದುಳಿದ ವರ್ಗದವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಶಿಕ್ಷಣ ಬಲ್ಲವರಾಗಬೇಕು, ದುಶ್ಚಟದಿಂದ ದೂರ ಇರಬೇಕು, ಸತ್ಯ ನುಡಿಗಳನ್ನ ನುಡಿಬೇಕು ಅಂತೇಳಿ ಸಾರದಂತಹ ಸಂತ ಶ್ರೀ ಸೇವಾಲಾಲ್ ಮಹಾರಾಜ್ ಅವರು, ಅವರ ಏನು ತತ್ವ ಸಿದ್ಧಾಂತ ಇದೆ ಆ ತತ್ವ ಸಿದ್ಧಾಂತವನ್ನ ನಮ್ಮ ಇಡೀ ರಾಜ್ಯದಂತ ಹಾಗೂ ಇಡೀ ದೇಶದಂತ ಪ್ರತಿಯೊಬ್ಬರು ಪಾಲಿಸಬೇಕಾಗಿರೋಂಥ ಒಂದು ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ನಾವೆಲ್ಲರೂ ಆ ಮಹಾಪುರುಷರ ಒಂದು ತತ್ವ ಸಿದ್ಧಾಂತವನ್ನ ಪಾಲಿಸುವಂತ ಒಂದು ಕೆಲಸವನ್ನ ನಾವೆಲ್ಲರೂ ಮಾಡೋಣ ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಕೊಂತೀನಿ. ಧನ್ಯವಾದಗಳು.